ನಮ್ಮ ದೇಶದಲ್ಲಿ ರಸ್ತೆಗಳು 7 ಕಿಲೋಮೀಟರ್ 8 ಕಿಲೋಮೀಟರ್ ರಸ್ತೆ ಮಾಡ್ತಾಯಿದ್ದರು ಯು ಪಿ ಎ ಕಾಲಖಂಡದಲ್ಲಿ. ನಾನು ನಿಮಗೊಂದು ಉದಾಹರಣೆ ಹೇಳ್ತೇನೆ. ಹುಬ್ಬಳ್ಳಿ ಮತ್ತು ಹಾವೇರಿ ಮಧ್ಯೆ 6 ಲೇನ್ ಮಾಡಿರಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಆಸ್ಕರ್ ಫರ್ನಾಂಡಿಸ್ ವಾಸ್ ದಿ ಮಿನಿಸ್ಟರ್, TR ಬಾಲು ವಾಸ್ ದಿ ಮಿನಿಸ್ಟರ್ 10 ವರ್ಷದ ಯು ಪಿ ಎ ಕಾಲದಲ್ಲಿ. ಇಲ್ಲ, ಇದು ವಯಬಲ್ ಇಲ್ಲ ಅಂತ ರಿಜೆಕ್ಟ್ ಮಾಡಿದರು. ಅದೇ ಮೋದಿ ಬಂದ ನಂತರ ಅದು 6 ಲೇನಿಂಗ್ ಆಯಿತು. ಸೊ ಈಗ ನಾವು ರಸ್ತೆ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಹೇಳೋದಾರೆ 8-10 ಕಿಲೋಮೀಟ್ರ್ ಪರ್ ಡೇ ಆಗ್ತಾಯಿದ್ದಂಥದ್ದು ಇವತ್ತು 30 ಕಿಲೋಮೀಟ್ರ್ ಪರ್ ಡೇ ರಸ್ತೆ ಮಾಡ್ತಾಯಿದ್ದೀವಿ ನಾವು. ಐ ವಿಲ್ ಟೆಲ್ ಯು ಒನ್ ಫಿಗರ್, ಯು ವಿಲ್ ಬಿ ಆಲ್ಸೋ ಎಸ್ಟಾನಿಶ್ಡ್. ನೀವು ಗಾಬರಿ ಆಗ್ತೀರಿ. ಈ ದೇಶದಲ್ಲಿ ಒಟ್ಟು ರೈಲ್ ಇಲೆಕ್ಟ್ರಿಫಿಕೇಷನ್ ಮೋದಿ ಬರೋಕ್ಕಿಂತ ಮೊದಲು 65 ವರ್ಷದಲ್ಲಿ ಏನಾಗಿತ್ತ ಅದರಷ್ಟೇ ನಮ್ಮ 10 ವರ್ಷದಲ್ಲಿ ಆಗಿದೆ. ಪವರ್, ವಿ ಆರ್ ಸರ್ಪ್ಲಸ್ ಟುಡೇ. ಒನ್ ಗ್ರಿಡ್, ಒನ್ ನೇಷನ್, ಆ್ಯಂಡ್ ಅಬವ್ ಆಲ್ ಇಟ್ ಈಸ್ ಎ ಕರಪ್ಟ್ ಫ್ರೀ ಗೌರ್ಮೆಂಟ್. ನೋ ಚಾರ್ಜ್, nobody is able to, in 10 years. ಕ್ಲೀನ್ ಗೌರ್ಮೆಂಟ್, ವಿಶ್ವಾಸಾರ್ಹತೆ. ಈ ಎಲ್ಲ ಸಂಗತಿಗಳಿಂದಾಗಿ ಡೆವಲಪ್ಮೆಂಟ್, ಕರಪ್ಟ್ ಫ್ರೀ, ಜನ ಕಲ್ಯಾಣಕಾರಿ ಯೋಜನೆಗಳು, ಎಂಪವರಿಂಗ್ ದಿ ಪೀಪಲ್. ಅದನ್ನು ಫ್ರೀ ಕೊಡ್ತೀನಿ, ಇದನ್ನು ಫ್ರೀ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಅದಕ್ಕೆ ಕಂಡೀಷನ್ ಹಾಕಿ ಇದೆಲ್ಲ ಮಾಡೋದಲ್ಲ. ಜನರನ್ನು ಸಶಕ್ತೀಕರಣಗೊಳಿಸುವಂಥದ್ದು. ಈ ಸಶಕ್ತೀಕರಣಗೊಳಿಸುವಂಥದ್ದು ಎಂಪವರ್ಮೆಂಟು ಮತ್ತು ಭ್ರಷ್ಟಾಚಾರ ರಹಿತವಾದಂಥದ್ದು, ಡೆವಲಪ್ಮೆಂಟು, ಸುರಕ್ಷತೆ, ಈ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಏನು ಇದೆ ಸುರಕ್ಷತೆ. ನೀವು ಒಂದು ಸ್ವಲ್ಪ ಹಿಂದಿನ ಸಂಗತಿಗಳನ್ನು ಮೆಲುಕು ಹಾಕಿ, ಯಾರೋ ಬರೋರು ಬೆಂಗಳೂರಂಥ ಸುರಕ್ಷಿತ ಊರಿನಲ್ಲಿ ಬಂದು ಬಾಂಬ್ ಹಾಕೋದು, ಟೆರರಿಸ್ಟ್ ಆ್ಯಕ್ಟಿವಿಟಿ ನಡೀತಾ ಇತ್ತು. ನಾವೇನು ಹೇಳ್ತಾ ಇದ್ವಿ, ನಮ್ಮ ಮೇಲೆ ಬಾಂಬ್ ಹಾಕಿದ್ದಾರೆ ನೋಡ್ರಿ ಅಂತ ಬೇರೆ ದೇಶಕ್ಕೆ ಮತ್ತೊಂದು ಕಡೆ ಹೋಗಿ. ಇವತ್ತು ಅವರೆಲ್ಲರ ಬಾಲವನ್ನು ಕತ್ತರಿಸಿ ಹಾಕಿದರೆ ಅದು ನರೇಂದ್ರ ಮೋದಿ ಸರ್ಕಾರ, ಶೆಟ್ರೆ. ಎಸ್ ಸರ್. ಸೊ ಹೀಗಾಗಿ ಶಾಂತಿ ಇದೆ, ನಮ್ಮ ಬಲದ ಮೇಲೆ ನಾವು ದೇಶವನ್ನು ಕಟ್ತೀವಿ ಅನ್ನೋ ವಿಶ್ವಾಸ ಇದೆ. ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ತಯಾರಾಗ್ತಾ ಇದೆ. ಜನರನ್ನು ಸಶಕ್ತೀಕರಣಗಳು, ದೇಶ ಆರ್ಥಿಕವಾಗಿ ಸಶಕ್ತೀಕರಣಗೊಂಡಾಗ ಜನಕ್ಕೆ ಅದರ ಲಾಭ ತಟ್ಟಬೇಕು. ಅದಕ್ಕೆ ಸಶಕ್ತೀಕರಣ, ಅದಕ್ಕೆ ಯೋಜನೆಗಳು, ಹಲವಾರು ಯೋಜನೆಗಳಿದ್ದಾವೆ. ಆ ಯೋಜನೆಗಳನ್ನೆಲ್ಲವನ್ನೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆಯುಷ್ಮಾನ್ ಭಾರತ್ ಇರ್ಬೋದು, ಹರ್ ಘರ್ ನಲ್ ಜಲ್ ಇರ್ಬೋದು, ಎಲ್ಲರಿಗೂ ಗ್ಯಾಸ್ ಕೊಡುವಂಥದ್ದು, 5 kg ಅಕ್ಕಿ. ಇವರೇನು ಹೇಳಿದರು, 10 kg ಅಕ್ಕಿ ಅಂತ ಭಾಷಣ ಮಾಡಿದ್ರು. ಒಂದು ಕಾಳು ಅಕ್ಕಿ ಕೊಡ್ತಾಯಿದ್ದಾರೆ. ಇವತ್ತು ಮೋದಿ 80 ಕೋಟಿ ಜನರಿಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ದೇಶದವರು, 5 kg ಎವ್ರಿ ಮಂತ್. ಸೊ ಇದು ನಮ್ಮ ಕಮಿಟ್ಮೆಂಟು. ಸೊ ಹಾಗಾಗಿ ಇದೇ ಅಜೆಂಡಾವನ್ನು ತೆಗೆದುಕೊಂಡು ನಾವು ಜನರ ಮುಂದೆ ಹೋಗ್ತೀವಿ. ಮೋದಿಯ ವಿಶ್ವಾಸಾರ್ಹತೆ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಮೋದಿಯವರ ಜೀವನವನ್ನು ನೋಡಿದ್ದಾರೆ. ಒಬ್ಬ ಮನುಷ್ಯ ಹೋಗಿ ಉದ್ಘಾಟನೆ ಮಾಡಿ ಒಂದು ರಿಬ್ಬನ್ ಕತ್ತರಿಸಿ ಬಂದುಬಿಡ್ಬೋದಾಗಿತ್ತು ರಾಮ ಮಂದಿರ. ಏನು ಅನುಷ್ಠಾನ. ಅನೇಕ ಪಂಡಿತರಿಗೆ, ವಿದ್ವಾನರಿಗೆ ಗೊತ್ತಿಲ್ಲ ಇದು ಯಮಕಾಲ, ಅದು ಇದು ಎಲ್ಲ ಇರ್ತದೆ, ಅದನ್ನು ಪಾಲನೆ ಮಾಡಬೇಕು. ಎಲ್ಲಿ ರಾಮ ಎಲ್ಲೆಲ್ಲಿ ಸಂಚಾರ ಮಾಡಿದ್ದ ಸೀತೆಯನ್ನು ಹುಡುಕ್ಲಿಕ್ಕೆ ಅಲ್ಲೆಲ್ಲವೂ ಹೋಗಿ ವಿಸಿಟ್ ಮಾಡಿ ಬಂದಿದ್ದಾರೆ. ಏನು ಅದ್ಭುತ ವ್ಯಕ್ತಿತ್ವ. ಇಂಥ ವ್ಯಕ್ತಿತ್ವ ಬಹುತೇಕ ನನಗೆ ಅನ್ನಿಸ್ತದೆ ಹಿಂದೆ ಇರಲಿಲ್ಲ, ಮುಂದೆ ಬರೋದೂ ಕಷ್ಟ ಇದೆ. ಅಂಥ ವ್ಯಕ್ತಿತ್ವ ನರೇಂದ್ರ ಮೋದಿ ವ್ಯಕ್ತಿತ್ವ.